ನಮಸ್ಕಾರ ಆಚಾರ್ಯ. ನಮಸ್ಕಾರ ಮಾಡ್ತೀನಿ ಆಚಾರ್ಯ. ನಮಸ್ಕಾರ ಆಚಾರ್ಯ. ನಮಸ್ಕಾರ ಹರಿ ಆಚಾರ್ಯ. ಶ್ರೀನಿವಾಸ, ನಮಸ್ಕಾರ ಆಚಾರ್ಯ. ಸುಮತಿಭಿರನುಮೇಜಂ ಶುಭ್ರಕಾಯಂ ಸಖಾಯಂ ಸುಖಮಯಮನಪಾಯಂ ಮುಕ್ತ್ಯುಪಾಯಂ ವಿಮಾಯಂ ನೃಹಯಮಹಮಮೇಯಂ ಧ್ಯೇಯಮಾಮ್ನಾಯಗೇಯಂ ಸದಜಮಸದಜೇಯಂ ಶ್ರೀಸಹಾಯಂ ಭಜೇಯಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿಮ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರಿಯಃ ಪತ್ಯೇ ನಿತ್ಯಃ ಗಣಿತ ಗುಣಮಾಣಿಕ್ಯ ವಿಶದ ಪ್ರಭಾಜಾಲೋಲ್ಲಾಸೋಪಹತ ಸಕಲಾವದ್ಯ ತಮಸೆ ಜಗಜ್ಜನ್ಮಸ್ಥೇಮ ಪ್ರಳಯ ರಚನಾಶೀಲ ವಪುಷೆ ನಮೋ ಶೇಷಾಂನಾಯ ಸ್ಮೃತಿ ಹೃದಯ ದೀಪ್ತಾಯ ಹರೇ ಯೇನ ಪ್ರಾದುರಭಾವಿ ಭೂಮಿ ವಲಜೆ ಯಸ್ತಾರಿಗೋ ಸಂತತಿಃ ಪ್ರಾಬೋಧಿಶ್ರುತಿ ಪಂಕಜಂ ಕರುಣಯಾ ಪ್ರಾಕಾಶಿತತ್ವಂ ಪರಂ ಧ್ವಾಂತಂ ಧ್ವಂಸಮನಾಜಿ ಸಾಧುನಿಕರಶ್ಚಾಕಾರಿ ಸನ್ಮಾರ್ಗಗಃ ತೇನ ವ್ಯಾಸದಿವಾಕರೇಣ ಸತತಂ ಮಾತ್ಯಾಜಿ ಮೇ ಮಾನಸಂ ವ್ಯಾಪ್ತಿರ್ಯಸ್ಯ ನಿಜೇ ನಿಜೇ ನಮಃ ಸ ಪಕ್ಷೇ ಸಪಕ್ಷೇ ಸ್ಥಿತಿಃ ವ್ಯಾವೃತ್ತಿಶ್ಚ ವಿಪಕ್ಷತೋಥ ವಿಷಯೇ ಸಕ್ತಿರ್ನ ವೈಬಾಧಿತೆ ನೈವಾಸ್ತಿ ಪ್ರತಿಪಕ್ಷಯುಕ್ತಿರತುಲಂ ಶುದ್ಧಂ ಪ್ರಮಾಣಂ ಸಮೇ ಭೂಜಾತ್ ತತ್ವವಿನಿರ್ಣಯಾಯ ಭಗವಾನ್ ಆನಂದತೀರ್ಥೋ ಮುನಿಃ ಭವತಿ ಯದನುಭಾವಾತ್ಯೇಡಮೂಕೋऽಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನ ಚೇತೋ ದೇವತಾ ಭಾರತೀ ಸ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ರಮಾ ನಿವಾಸೋಚಿತವಾಸ ಭೂಮಿಃ ಸನ್ಯಾಯ ರತ್ನಾವಲಿ ಜನ್ಮ ಭೂಮಿಃ ವೈರಾಗ್ಯ ಭಾಗ್ಯೋ ಮಮ ಪದ್ಮನಾಭತೀರ್ಥಾಮೃತಾಬ್ಧಿರ್ಭವತಾತ್ರಿಭೂತ್ಯೈ ಪದವಾಕ್ಯ ಪ್ರಮಾಣ ಜ್ಞಾನ್ ಪ್ರತಿವಾದಿ ಮದಚ್ಛಿದಃ ಶ್ರೀಮದಕ್ಷೋಭ್ಯತೀರ್ಥಾಖ್ಯಾನುಪತಿಷ್ಠೆ ಗುರೂನ್ ಮಮ ಶ್ರೀಮದಾನಂದತೀರ್ಥಾರಿ ಸನ್ಮನಸ್ಸರಸಿ ಭುವಿ ಅನುವ್ಯಾಖ್ಯಾನದಲಿನೇ ಚಂಚರೀಕತಿ ಮೇ ಮನಃ ನ ಶಬ್ದಾಬ್ಧೌ ಗಾಢಾಃ ನ ಚ ನಿಗಮ ಚರ್ಚಾಸು ಚತುರಾಃ ನ ಚ ನ್ಯಾಯೇ ಪ್ರೌಢಾಃ ನ ಚ ವಿದಿತ ವೇದ್ಯಾ ಅಪಿ ವಯಂ ಪರಂ ಶ್ರೀಮತ್ಪೂರ್ಣ ಪ್ರಮತಿ ಗುರು ಕಾರುಣ್ಯ ಸರಣಿಂ ಪ್ರಪನ್ನಾಮಾನ್ಯಾಸ್ಮಃ ಕಿಮಪಿ ಚ ವದಂತೋಪಿ ಮಹತಾಂ. ಓಂ ನಾರಾಯಣಂ ನಿಖಿಲ ಪೂರ್ಣ ಗುಣೈಕದೇಹಂ ನಿರ್ದೋಷಮಾಪ್ಯತಮಮಪ್ಯಖಿಲೈಃ ಸುವಾಕ್ಯೈಃ ಅಸ್ಯೋದ್ಭವಾದಿದಮಶೇಷ ವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ. ಕುಪಿತಾ ಹಿ ಫಣಚ್ಛಾಯಾ ಸಮೀಕೃತ್ಯ ಪರಂ ಸುಖಂ ಸೇವಂತೆ ಯತ್ಪದಂ ಧೀರಾಸ್ತಂ ಭಜೆ ವಲ್ಲಭಂ ಶ್ರಿಯಃ. ಈಗ 72ನೇ ಸುಧಾಮೂಲ. ಈಗ ಪ್ರಶ್ನೆ ಬಂತು. ಏನ್ ಪ್ರಶ್ನೆ ಅಂದ್ರೆ, ಅರ್ಜುನನಿಗೆ ಯಾವ್ದು ಬೇಡವೋ ಅದು ಇಂದ್ರದೇವರು ಮಾಡ್ತಾರೆ, ಇಂದ್ರದೇವರಿಗೆ ಯಾವ್ದು ಬೇಕಾಗಿಲ್ವೋ ಅದು ಅರ್ಜುನ ಮಾಡ್ತಾರೆ. ಇದಕ್ ಕಾರಣ ಏನು? ಯಾಕಂದ್ರೆ ಇಬ್ರು ಒಬ್ರೇ ಅಂತ ಆದ್ಮೇಲೆ ಯಾಕೆ ಈ ತರ ವಿರುದ್ಧವಾಗಿ ಮಾಡ್ಕೊಳ್ತಾರೆ ಅಂತ, ತಮಗ್ ತಾವೇ ಯಾರು ವಿರುದ್ಧವಾಗಿ ಮಾಡ್ಕೊಳ್ತಾರ ಅಂತ ಪ್ರಶ್ನೆ. ಅದೆಲ್ಲ ಭಗವಂತನ ಅಚಿಂತ್ಯದ್ಭುತ ಶಕ್ತಿ. ಆ ಶಕ್ತಿ ಅಚಿಂತ್ಯ, ಗೊತ್ತಾಗಲ್ಲ ನಮ್ಗೆ. ಅದು ಏನು ಬೇಕಾದ್ರೂ ಮಾಡ್ಸತ್ತ ಆ ಶಕ್ತಿ. ನಾವೆಲ್ಲ ಹೇಳೋದಿದೆ, ಕರ್ತುಂ ಅಕರ್ತುಂ ಅನ್ಯಥಾ ಕರ್ತುಂ ಸಮರ್ಥ. ಅದು ಬೇರೆನೆ ಮಾಡ್ಲಿಕ್ಕೆ ಸಾಧ್ಯತೆ ಇರುತ್ತೆ, ಅಂತ ಶಕ್ತಿ ಅದಕ್ಕಿರತ್ತೆ. ಭಗವಂತನ ಆ ಅಚಿಂತ್ಯವಾದ ಶಕ್ತಿ ಅಷ್ಟು. ಅದ್ರ ನಾಶಕ್ಯಂ ಕ್ವಾಪಿ ವಿದ್ಯತೆ ಅಂತ ಮಧ್ವಾಚಾರ್ಯ ಹೇಳ್ತಾರೆ. ಏನ್ ಅಶಕ್ಯ ಇದೆ ಭಗವಂತನ ಶಕ್ತಿ ಮುಂದೆ? ಏನ್ ಆಗೋದಿಲ್ಲ, ಎಲ್ಲವೂ ಕೂಡ ಹಾಗೆ ಆಗತ್ತೆ. ನಾ ಅಶಕ್ಯಂ, ಮಾಡ್ಲಿಕ್ಕೆ ಆಗಲ್ಲ ಇಂಥದ್ದು ಅಂತ ಇಲ್ವೇ ಇಲ್ಲ ಆ ಭಗವಂತನ ಶಕ್ತಿಗೆ. ಏನ್ ಬೇಕಾದ್ರೂ
ಮಾಡಬಹುದು. ಅದಕ್ಕೋಸ್ಕರನೇ ಒಂದು ಘಟನೆ ಲೋಕದಲ್ಲಿ ಕಂಡಿದೆ ಅಂತ ಹೇಳ್ತಾರೆ. ಜಯತೀರ್ಥರು ಎಂಥ ಮಾತನ್ನ ಹೇಳ್ತಾರೆ ನೋಡಿ. ಕೆಲವರೆಲ್ಲ ಏನ್ ಮಾಡ್ಕೊಳ್ತಾರೆ, ತಮ್ಮ ತಲೆಯನ್ನು ತಾವೇ ಕಡ್ಕೊಳ್ತಾರೆ, ಆತ್ಮಹತ್ಯೆಗೆ ಶರಣಾಗತಿಯನ್ನ ಹೊಂದುತ್ತಾರೆ. ಕೆಲವು ಬ್ರಹ್ಮಹತ್ಯಾದಿ ದೊಡ್ಡ ದೊಡ್ಡ ಪಾಪಗಳನ್ನ ಮಾಡ್ತಾರೆ. ಯಾಕೆ ಇಷ್ಟೆಲ್ಲ ದೊಡ್ಡ ಪಾಪ ಮಾಡ್ತಾರೆ? ಇಷ್ಟೆಲ್ಲ ಉಪದೇಶ ಕೇಳಿದ್ರು, ಇಷ್ಟೆಲ್ಲ ಗೊತ್ತಿದ್ದು ಯಾಕೆ ಈ ರೀತಿ ಮಾಡ್ತಾರೆ? ಒಂದು, ತಮ್ಮ ತಲೆಯನ್ನು ಯಾಕೆ ತಾವೇ ಕತ್ತರಿಸ್ಕೊಳ್ತಾರೆ? ಅಂತ ಧೈರ್ಯ ಹೇಗ್ ಬರುತ್ತೆ? ವಿಷಪಾನ, ಅದ್ರ ಜೊತೆಗೆ ಅದೆಲ್ಲ ತಗೊಳ್ಳೋದು. ವಿಷಪಾನದ ಬಗ್ಗೆ 4ನೇ ಅಧ್ಯಾಯದಲ್ಲಿ ಹೇಳ್ತಾರೆ. ವಿಷವನ್ನ ತಾನು ಪಾನ ಮಾಡಿ ತಾನೇ ಆತ್ಮಹತ್ಯೆಗೆ ಶರಣಾಗತನಾದ. ಈ ತರ ಎಲ್ಲ ತಮ್ಮ ಹತ್ಯೆಯನ್ನ ತಾವೇ ಮಾಡ್ಕೊಳ್ಳೋದು ಯಾಕೆ? ಕಾಮ ಕ್ರೋಧಾದಿ ಪರವಶಾಹ ಅಂತ ಹೇಳ್ತಾರೆ. ಏನಿಲ್ಲ, ಅತಿಯಾದ ಆಸೆ ಆಗ್ಬೋದು, ಆ ಕೋಪ ಆಗ್ಬೋದು, ಅಥವಾ ಈ ಕಾಮ ಕ್ರೋಧಾದಿಗಳಿಂದ ಉಂಟಾದ ಅತಿಯಾದ ದುಃಖ, ಅನಿವಾರ್ಯವಾದ ದುಃಖ, ಅಂತ ಅಪರಿಹಾರ್ಯವಾದ ದುಃಖದಿಂದ ತಾವು ಹೀಗೆಲ್ಲ ಮಾಡ್ಕೊಳ್ತಾರೆ. ಆದ್ರೂ ಅಷ್ಟೆಲ್ಲ ಗೊತ್ತಿದ್ದು ಯಾಕೆ ಮಾಡ್ಕೊಳ್ತಾರೆ? ಯಾಕೆಂದ್ರೆ ಅದು ಈಗ್ಲೂ ದುಃಖಕ್ಕೆ ಕಾರಣ. ಈಗಲೂ ಪ್ರಾಣ ಪಕ್ಷಿ ಹಾರ್ಬೇಕಾದ್ರೆ ಬಹಳ ದುಃಖನೇ ಆಗುತ್ತೆ. ಏನು ಸುಖವಾಗಿ ಏನು ಹೋಗೋದಿಲ್ಲ. ಆತ್ಮಹತ್ಯೆ ಮಾಡ್ಕೊಂಡವ್ರು ಯಾರು ತಮ್ಮ ತಲೆಯನ್ನೇ ಕತ್ತರಿಸ್ಕೊಳ್ತಾರೋ ಅಥವಾ ಇತ್ಯಾದಿಯಾಗಿ ಏನೇನ್ ಮಾಡ್ಕೊಳ್ತಾರೋ ವಿಚಿತ್ರವಾಗಿ, ಅವರೆಲ್ಲ ಈಗಲೂ ದುಃಖ ಪಡ್ತಾರೆ. ಮುಂದಕ್ಕೆ ಹೋದಾಗ ಅಲ್ಲೇನ್ ಸ್ವರ್ಗಕ್ಕೆ ಹೋಗ್ತಾರ? ಇಲ್ಲ, ಅಲ್ಲೂ ನರಕಕ್ಕೆ ಹೋಗೋದು. ಪಾರತ್ರಿಕ ದುಃಖ, ಅದನ್ನ ಆಮುಷ್ಮಿಕ ದುಃಖ, ಐಹಿಕ ದುಃಖ, ಎರಡಕ್ಕೂ ಕಾರಣ ಯಾವ್ದು? ಇಂಥ ಕೆಲಸಗಳು. ಇದನ್ನೆಲ್ಲ ಯಾಕೆ ಮಾಡ್ಕೊಳ್ತಾರೆ ಅಂತ ಒಂದು ಪ್ರಶ್ನೆ ಮಾಡ್ಕೊಂಡು, ಇಂತಹದ್ದಕ್ಕೆ ಕಾರಣ ಯಾವುದು ಅಂದ್ರೆ ಆಯಾ ಜೀವರ ಕರ್ಮಗಳು ಇರತ್ ನಿಜ. ಅಷ್ಟು ಕೇಳಿದ್ರು ಯಾಕೆ ಮಾಡ್ಕೊಳ್ತಾರೆ ಅಂದ್ರೆ ಅದೆಲ್ಲ ಪ್ರೇರಣೆ ಆಗತ್ತೆ ಒಳಗಡೆಯಿಂದ. ಯಾರು ಪ್ರೇರಣೆ ಮಾಡ್ತಾರೆ? ಭಗವಂತನೇ ಪ್ರೇರಣೆ ಮಾಡ್ತಾನೆ ಅಂತ ಭಗವಂತನ ಮೇಲೆ ಹಾಕ್ಬಿಡ್ತಾರೆ. ಅದನ್ನ ಇಲ್ಲಿ ಬರೀತಾರೆ ಜಯತೀರ್ಥರು. ದೃಶ್ಯಂತೆ ಖಲು, ಎಲ್ಲ ಕಾಣ್ತಾ ಇದೆ, ಇದೆಲ್ಲ ಪ್ರಸಿದ್ಧ, ಇದ್ರ ಬಗ್ಗೆ ಏನ್ ಹೇಳೋದೇ ಬೇಕಾಗಿಲ್ಲ ಅಂತ. ಅಷ್ಟು ಪ್ರಸಿದ್ಧ ವಿಷಯ ಏನು? ಅಘಟಿತಂ ಘಟಯಂತ್ಯ ಈಶ್ವರ ಶಕ್ತಿಯ. ಯಾವುದು ಅಘಟಿತನೋ, ಕೂಡಿಸ್ಲಿಕ್ ಬರೋದೇ ಇಲ್ಲ, ಯಾರು ಮಾಡ್ಲಿಕ್ ಸಾಧ್ಯ ಇಲ್ವೋ ಅದನ್ನೆಲ್ಲ ಘಟಯಂತಿ, ಅದನ್ನ ಘಟನೆ ಮಾಡ್ತಾನೆ. ಯಾರು ಘಟನೆ ಮಾಡ್ತಾನೆ? ಭಗವಂತನೇ. ಅದ್ ಹೇಗೆ? ಈಶ್ವರ ಶಕ್ತಿಯ, ತನ್ನ ಶಕ್ತಿಯಿಂದ ಅಘಟಿತ ಘಟನಾ ಶಕ್ತಿ ಇದೆ ಭಗವಂತನಿಗೆ ಅಂತ ಹೇಳ್ತೀವಿ. ಅಘಟಿತ ಅಂದ್ರೆ ಯಾರು ಕೂಡ ಮಾಡ್ಲಿಕ್ಕೆ ಸಾಧ್ಯ ಆಗದೆ ಇರೋದನ್ನ ಘಟಿತ, ಘಟನೆ ಮಾಡ್ತಾನೆ, ಅದನ್ನ ಆಗೋ ಹಾಗೆ ಮಾಡ್ತಾನೆ. ಇದು ಭಗವಂತನ ಶಕ್ತಿ. ಆ ಶಕ್ತಿಗೆ ಹಲವಾರು ತುತ್ತಾಗಿದ್ದಾರೆ. ಯಾರ್ಯಾರು? ಪ್ರೇರಣೆ ಆಗತ್ತೆ, ಭಗವಂತನ ಪ್ರೇರಣೆ. ಪ್ರೇರಿತಾಹ ಕಾಮ ಕ್ರೋಧಾದಿ ಪರವಶಾಹ. ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ, ಇದಕ್ಕೆಲ್ಲ ದಾಸರಾಗ್ಬಿಡ್ತಾರೆ ಜನರು. ಇದಕ್ಕೆಲ್ಲ ದಾಸರಾಗಿ ಐಹಿಕ ಆಮುಷ್ಮಿಕ ದುಃಖ ಹೇತು. ಆಮುಷ್ಮಿಕ ಅಂದ್ರೆ ಪರಲೋಕದಲ್ಲಾಗೋ ದುಃಖ, ಆಮುಷ್ಮಿಕ ದುಃಖ. ಐಹಿಕ ದುಃಖ ಅಂದ್ರೆ ಈ ಸಂಸಾರದಲ್ಲಾಗುವಂತಹ ದುಃಖ. ಇದಕ್ಕೆ ಕಾರಣ ಯಾವುದು? ಸ್ವಶಿರಶ್ಛೇದಂ, ತಮ್ಮ ತಲೆಯನ್ನು ತಾವೇ ಕತ್ತರಿಸ್ಕೊಡೋದು ಇದು. ಜೊತೆಗೆ ಪಾತಕಂ, ಬ್ರಹ್ಮಹತ್ಯೆ ಮೊದಲಾದ ಅನೇಕ ಪಾತಕಗಳಿದೆ. ಇದನ್ನೆಲ್ಲ ಕುರ್ವಾಣಾಹ ಇತ್ಯಾಶಯ. ಹಾಗಾದ್ರೆ ಭಗವಂತನ ಅಚಿಂತ್ಯ ಶಕ್ತಿಗೆ ಏನು ಬೇಕಾದ್ರೂ ಮಾಡೋ ಸಾಮರ್ಥ್ಯ ಇದೆ. ಅಂದ್ಮೇಲೆ ಇದು ಯಾವ ಲೆಕ್ಕ? ಇಂದ್ರನಿಗೆ ಆಗದೆ ಇರೋದನ್ನ ಅರ್ಜುನನ ಕೈಲಿ ಮಾಡಿಸೋದು, ಇದು ಅರ್ಜುನನ ಕೈಲಿ ಆಗದೆ ಇರೋದನ್ನ ಇನ್ನೊಂದ್ ಕೈಲಿ ಮಾಡಿಸೋದು. ಅಂದ್ರೆ ಆಗದೆ ಇರೋದು ಅಂದ್ರೆ ಅವನಿಗೆ ಅನಭಿಮತ, ಅವನಿಗೆ ಇಷ್ಟ ಇಲ್ಲ ಅದನ್ನ ಮಾಡೋದು ಅಂತ ಅದನ್ನ ಮಾಡಿಸೋದು ಅಂತ. ಹಾಗಾದ್ರೆ ಜನರಲ್ಲೂ ಇದನ್ನ ಮಾಡಿಸೋದು ಕಂಡಿದೆ ಪರಮಾತ್ಮ, ದೇವತೆಗಳಲ್ಲೂ ಮಾಡಿಸೋದು ಕಂಡಿದೆ. ಅವನ ಶಕ್ತಿಗೆ ಮಿತಿನೇ ಇಲ್ಲ, ಅವನ ಶಕ್ತಿಗೆ ಇಂಥದ್ದು ಸಾಧ್ಯ ಇಲ್ಲ ಅಂತಿಲ್ಲ, ಎಲ್ಲವನ್ನು ಅವನು ಮಾಡಿಸ್ತಾನೆ. ಆದ್ರೆ ಎಲ್ಲದರ ಹಿಂದೆ ಒಂದು ಕಾರಣ ಇರುತ್ತೆ, ಸುಮ್ನೆ ಮಾಡಿಸಲ್ಲ. ಅದರಲ್ಲಿ ಪ್ರಬಲವಾದ ಕಾರಣ ಇಟ್ಟುಕೊಂಡು ಪರಮಾತ್ಮ ಮಾಡಿಸ್ತಾನೆ. ಅದ್ರಲ್ಲಿ ಎಂದಿಗೂ ದೋಷ ಶಂಕೆಗೆ ಅವಕಾಶ ಇಲ್ಲ. ಅಯ್ಯೋ ಎಲ್ಲಾ ಪರಮಾತ್ಮನೇ ನಮಗ್ ಪ್ರೇರಣೆ ಮಾಡಿ ಮಾಡಿಸ್ತಾನೆ, ಯಾಕೆ ಮಾಡಿಸ್ಬೇಕಾಯ್ತು, ಅವನು ದುಷ್ಟ ಅಂತ ಪರಮಾತ್ಮನ ಬಗ್ಗೆ ಭಯ ಆಗಿಲ್ಲ. ಪರಮಾತ್ಮ ಯಾವತ್ತು ಸಚ್ಚಿದಾನಂದ, ಸಕಲ ಸದ್ಗುಣ ಪರಿಪೂರ್ಣ. ಅವನ್ ಮಾಡಿಸಿದಾನೆ ಅಂದ್ರೆ ಅಂಥ ಜೀವನ ಅಷ್ಟು ಕರ್ಮ ಇದೆ ಅಂತ ಅರ್ಥ. ಅದಕ್ಕನುಗುಣವಾಗಿ ಅವನ್ನೆಲ್ಲ ಮಾಡಿಸ್ತಾ ಇರ್ತಾನೆ. ಅದನ್ನ ಕೆಲವು ಸಲ ಒಳ್ಳೆಯವರೇ ಕೆಲವು ಸಲ ಕೆಟ್ಟದನ್ನ ಮಾಡ್ಕೊಳ್ತಾ ಇರ್ತಾರೆ. ಒಳ್ಳೆಯವರೇ ಎಲ್ಲಾ ಗೊತ್ತಿದ್ದು ತಾವ್ ಯಾಕೆ ಕೆಟ್ಟ ಆಚರಣೆನ ತಾವೇ ಮಾಡ್ಕೊಳ್ತಾರೆ, ಯಾಕೆ ಈ ತರ ಹತ್ಯೆಗೆ ಶರಣ ಆಗ್ತಾರೆ ಅಂದ್ರೆ ಅದು ಶಕ್ತಿ, ಈಶ್ವರ ಶಕ್ತಿ ಅಷ್ಟೇ. ಅದಕ್ಕೆ ಇನ್ನೇನ್ ಕಾರಣ ಹೇಳ್ಬೇಕು? ಅದೇ ಕಾರಣ. ಹಾಗಾದ್ರೆ ಸಿಗಾಕೊಂಡ್ರಿ ಅಂತ ಹೇಳ್ತಾರ. ಒಂದ್ ಪ್ರಶ್ನೆ ಮಾಡ್ತಾರೆ ನಮ್ಮ ಮೇಲೆ, ದ್ವೈತಿಗಳಿಗೆ ಒಂದು ಪ್ರಶ್ನೆ. ಓಹೋ, ನೀವ್ ಹೀಗೆ ಉತ್ತರ ಕೊಡೋದಿದ್ರೆ ನಾನು ಅದೇ ಉತ್ತರ ಹೇಳ್ತೇನೆ ನಿಮ್ಗೆ ಅಂತ ಅವನು ಶುರು ಮಾಡ್ತಾನೆ. ಈ ಆಕ್ಷೇಪ ಏನ್ ಮಾಡ್ತಾನೆ? ಬಹಳ ಚೆನ್ನಾಗ್ ಮಾಡ್ತಾನೆ, ಆದ್ರೆ ಸ್ವಲ್ಪ ಪೆದ್ದನ ತರ ಆಕ್ಷೇಪ ಮಾಡ್ತಾನೆ. ಅದಕ್ಕೆ ಉತ್ತರ ಚೆನ್ನಾಗ್ ಕೊಡ್ತಾರೆ ಜಯತೀರ್ಥರು. ಅವ್ರು ಪ್ರಶ್ನೆ ಮಾಡೋದು ಏನು ಅಂತ ನೋಡೋಣ. ಮುಂದಿನ ಸುಧಾಮೂಲ 73ನೇ ಸುಧಾಮೂಲ. ನನ್ವೇವಂ ತರ್ಹಿ ಮಯಾಪಿ ಶಕ್ಯತೆ ವಕ್ತು. ಹಾಗ ನಾನು ಈ ತರನೇ ಹೇಳ್ತೀನಿ ಅಂತ ಶುರು ಮಾಡ್ತಾನೆ. ಏನ್ ಹೇಳ್ತೀಯ ನೀನು? ನೋಡಿ, ನೀವೇ ಅಂದ್ರೆ ಅರ್ಜುನ ಇಂದ್ರ ಒಬ್ರೆ, ಬೇರೆ ಬೇರೆ ಅಲ್ಲ. ಆದ್ರೂ
ಇಂದ್ರದೇವರಿಗಾಗೋ ಎಲ್ಲಾ ಅನುಸಂಧಾನ ಅರ್ಜುನನಿಗಾಗಲ್ಲ. ಈ ಮಾತು ಬಂತು. ಯಾಕೆಂದ್ರೆ ಅಂಶಿಗೆ ಆಗೋದು ಅಂಶಕ್ಕೆಲ್ಲ ಆಗ್ಬೇಕು ಅಂತಿಲ್ಲ. ಅಂದ್ರೆ ಮೂಲ ರೂಪದಲ್ಲಿ ಇರುವಂತಹ ವ್ಯಕ್ತಿಗಳು, ಮೂಲ ರೂಪದಲ್ಲಿ ಯಾರು ಇರ್ತಾರೆ ಅಂತ ವ್ಯಕ್ತಿಗಳಿಗೆ ಯಾವ ಯಾವ್ದು ಅನುಭವಕ್ಕೆ ಬರುತ್ತೋ ಅದೆಲ್ಲ ಇವರಿಗೆ, ಯಾರಿಗೆ ಅಂಶ ಅಂದ್ರೆ ಅವ್ರ ಭೂಲೋಕದಲ್ಲಿ ಇರೋರಿಗೆ ಅದೆಲ್ಲ ಆಗ್ಬೇಕು ಅಂತಿಲ್ಲ. ಯಾಕೆ? ಪ್ರತಿಬಂಧಕ ಇದೆ, ತಡೆ ಇದೆ. ನಾವು ಬೆಂಕಿಯನ್ನ ಮುಟ್ತೀವಿ, ಬೆಂಕಿ ಮುಟ್ಟಿದ್ರೆ ಏನಾಗುತ್ತೆ? ಸುಡತ್ತೆ ಬೆಂಕಿ. ಕೆಲವು ಸರಿ ಸುಡಲ್ವಂತೆ ಬೆಂಕಿ. ಇದು ಹೇಗ್ ಸಾಧ್ಯ? ಇದರ ಸ್ಪರ್ಶ ಜ್ಞಾನವೇ ಹೋಗ್ಬಿಟ್ಟಿದ್ರೆ ನಮಗೆ ಸುಡೋದಿಲ್ಲ ಅಂತ ಹೇಳ್ಬೇಕಷ್ಟೇ. ಆದ್ರೆ ಸುಡೋದಿಲ್ಲ, ಆದ್ರೆ ಕೈಯೆಲ್ಲ ಭಸ್ಮ ಆಗೋಗುತ್ತೆ ಬೆಂಕಿಗೆ ಇಟ್ರೆ, ಅಂತೂ ಫಲ ಗೊತ್ತಾಗತ್ತೆ. ಅದು ಕೆಲವು ಸಲ ಕೈಯನ್ನ ಇಟ್ರೂ ಕೂಡ ಬೆಂಕಿಯ ಮೇಲೆ ನಮಗ್ ಸುಡೋದಿಲ್ಲ. ಅದು ಯಾಕೆ ಅಂದ್ರೆ ಶಾಸ್ತ್ರದಲ್ಲೆಲ್ಲ ಚಂದ್ರಕಾಂತ ಮಣಿಯ ಬಗ್ಗೆ ಹೇಳಿದ್ದಾರೆ. ಸೂರ್ಯಕಾಂತ ಮಣಿ ಒಂದು ಚಂದ್ರಕಾಂತ ಮಣಿ. ಈ ಚಂದ್ರಕಾಂತ ಮಣಿ ಇದ್ದಾಗ ಆ ಬೆಂಕಿಯ ಹತ್ತಿರ ಅಥವಾ ಅದ್ರ ಮೇಲೆ ಇಟ್ಟಾಗ ಅಥವಾ ಒಳಗಡೆನೆ ಹಾಕಿದಾಗ ಬೆಂಕಿಯನ್ನು ನಾವು ಮುಟ್ಟಿದ್ರು ಅದೇನು ನಮಗ್ ಸುಡೋದಿಲ್ಲ. ಆ ಚಂದ್ರಕಾಂತ ಮಣಿ ಸಿಗ್ಬೇಕಷ್ಟೇ, ನಮ್ಗೆ ಸಿಕ್ಕಿಲ್ಲ. ಅಂತೂ ಅಂತಹ ಚಂದ್ರಕಾಂತ ಮಣಿಯ ಬಗ್ಗೆ ಶಾಸ್ತ್ರದ ಉಲ್ಲೇಖ ಮಾಡ್ತಾ ಇರ್ತಾರೆ. ಇದು ಪ್ರಕೃತ ಇಲ್ಲೇ ಹೇಳಿಲ್ಲ, ಸುಧಾದ ಈ ಸಂದರ್ಭದಲ್ಲಿಲ್ಲ, ಉದಾಹರಣೆಗೆ ಹೇಳಿದೆ. ಅದೇ ರೀತಿ ಪ್ರತಿಬಂಧಕ ಇದ್ದಾಗ, ಯಾವ್ದೋ ಒಂದು ಮಣಿ ಇತ್ತು ಹಾಗಾಗಿ ನಾವು ಮುಟ್ಟಿದ್ರು ಕೂಡ ಸುಡ್ಲಿಲ್ಲ, ಅಥವಾ ಏನೊಂದು ಮಂತ್ರ ಹಾಕಿದ್ರು, ಏನೋ ಮಂತ್ರ ತಂತ್ರಗಳಿಂದ ಆಗ ಬೆಂಕಿಯನ್ನು ಮುಟ್ಟಿದ್ರು ಅದು ಸುಡೋದಿಲ್ಲ. ನಿಜವಾಗ ಆ ಬೆಂಕಿಗೆ ಶಕ್ತಿನೇ ಹೊರಟೋಯ್ತಾ? ಇಲ್ಲ, ಆ ಶಕ್ತಿ ಇದೆ, ಅದು ಸುಡ್ತಾ ಇದೆ, ಅದು ನಮ್ಮ ಕೈಗೇನೋ ಆಗ್ತಾ ಇಲ್ಲ, ಆ ತರ ಆಗತ್ತೆ. ಈ ರೀತಿ ಒಂದು ವ್ಯವಸ್ಥೆಯನ್ನ ಮಾಡ್ತಾರೆ. ಆದ್ರೆ ಪ್ರತಿಬಂಧಕ ಇದ್ದಾಗ ಕೆಲಸ ಆಗೋದಿಲ್ಲ, ಅದಕ್ಕೆ ಶಕ್ತಿ ಇದ್ರೂ ಕೆಲಸ ಆಗಲ್ಲ. ಇದಕ್ಕೆ ಒಂದು ಉದಾಹರಣೆ, ಪ್ರಸಿದ್ಧ ಆನೆಯ ಉದಾಹರಣೆ ಕೊಡ್ತಾನೆ ಇರ್ತಾರೆ ಶಾಸ್ತ್ರದಲ್ಲಿ. ಇದು ಹಿಂದಕ್ಕೂ ಹೇಳಿದ್ದೆ. ಗೋಕ್ಷುರಕ ಅಂತ ಒಂದು ಮುಳ್ಳು, ಅದು ಆನೆಗೆ ಚುಚ್ಚಬೇಕು. ಆನೆಗೆ ಚುಚ್ಚಿದಾಗ ಆ ಗೋಕ್ಷುರಕ ಅನ್ನೋ ಮುಳ್ಳು ಆನೆಗೆ ನಡಿಲಿಕ್ ಬರೋದಿಲ್ಲ. ಅಂದ್ರೆ ಅಂಥ ಮುಳ್ಳು, ಸಾಮಾನ್ಯವಾದ ಮುಳ್ಳಲ್ಲ, ಅದಕ್ಕೆ ಗೋಕ್ಷುರಕ ಅಂತ ಕರೀತಾರೆ. ಇದರ ಜಯತೀರ್ಥರೇ ಉದಾಹರಣೆ ಕೊಡ್ತಾರೆ. ವಿಷ್ಣು ತತ್ವ ವಿನಿರ್ಣಯ ಅಂತ ಗ್ರಂಥದಲ್ಲಿ, ಅಲ್ಲಿ ಆಚಾರ್ಯರ ಗ್ರಂಥಕ್ಕೆ ಟೀಕೆ ಬರೀತಾ ಅಲ್ಲಿ ಹೇಳ್ತಾರೆ. ಅಲ್ಲಿ ಹೇಳ್ತಾ ಜಯತೀರ್ಥರು, ಗೋಕ್ಷುರಕ ಅನ್ನೋ ಮುಳ್ಳು ಚುಚ್ಚಿದಾಗ ಆನೆಗೆ ನಡಿಲಿಕ್ ಆಗಲ್ಲ, ಅದು ನಿಂತ್ಕೊಂಡ್ ಬಿಡತ್ತೆ, ಆನೆಗೆ ನಡಿಲಿಕ್ ಆಗಲ್ಲ. ಯಾರಾದ್ರೂ ಹೇಳ್ತಾರ ನೋಡಿ ಆನೆಗೆ ನಡಿಲಿಕ್ ಶಕ್ತಿನೇ ಇಲ್ಲ ಅಂತ? ಯಾರು ಹೇಳ್ತಾರ ಆ ಸಂದರ್ಭದಲ್ಲಿ? ನಡಿಲಿಕ್ ಆಗ್ಲಿಲ್ಲ. ಯಾಕೆ ನಡಿಲಿಕ್ ಆಗ್ಲಿಲ್ಲ? ಅದಕ್ಕೆ ಪ್ರತಿಬಂಧಕ, ಮುಳ್ಳು ಚುಚ್ಕೊಂಡಿದೆ ಕಾಲಿಗೆ, ಅನಿವಾರ್ಯ, ಅದು ತೆಗಿಯೋವರೆಗೂ ಅದಕ್ಕೆ ನಡಿಲಿಕ್ ಆಗಲ್ಲ. ಆದ್ರೆ ಮುಳ್ಳನ್ನ ತೆಗೆದ್ರೆ ತಾನೇ ಮುಂದಕ್ಕೆ ನಡ್ಕೊಂಡು ಹೋಗುತ್ತೆ, ಯಾರ ಸಹಾಯ ಬೇಕಾಗಿಲ್ಲ ಆನೆಗೆ. ಹಾಗಾದ್ರೆ ಏನಾಯ್ತು? ಕೆಲವು ವಸ್ತುಗಳಲ್ಲಿ ಸಹಜವಾಗಿ ಶಕ್ತಿ ಇರತ್ತೆ, ಕೆಲಸ ಮಾಡುವಂತ ಶಕ್ತಿ. ಆದರೆ ಪ್ರತಿಬಂಧಕ, ಏನೋ ಒಂದು ಮುಳ್ಳಿನ ತರಹ ಅದಕ್ಕೆ ವಿಘ್ನ ಬಂತು ಅಂತ ಆದ್ರೆ ಅದು ಕೆಲಸ ಮಾಡೋದಿಲ್ಲ. ಈಗ ನೀವು ಹೇಳಿದ್ರಿ ಏನಂತ, ಅರ್ಜುನನಿಗೂ ಇಂದ್ರನಿಗೂ ಪರಸ್ಪರ ಎಲ್ಲಾ ಗೊತ್ತಾಗ್ಬೇಕಾಗಿತ್ತು, ಆದ್ರೆ ಯಾಕೆ ಗೊತ್ತಾಗ್ತಾ ಇಲ್ಲ? ಒಂದು ವಿಘ್ನ ಇದೆ, ಮುಳ್ಳಿನ ತರ ಒಂದಿದೆ. ಅದು ಯಾವುದು? ಅಚಿಂತ್ಯದ್ಭುತ ಶಕ್ತಿ ಭಗವಂತಂದು. ಅದಿದ್ದಾಗ ತಡೆ. ಅವರಿಬ್ರು ಒಬ್ರೇ ಆಗಿದ್ದು ಒಬ್ರಿಗೆ ಗೊತ್ತಾಗೋದು, ಇನ್ನೊಬ್ರಿಗೆ ಗೊತ್ತಾಗ್ತಾ ಇಲ್ಲ, ಇನ್ನು ವಿರುದ್ಧವಾಗಿ ಮಾಡ್ತಾ ಇರ್ತಾರೆ ಕೆಲಸ. ಇದೆಲ್ಲ ಯಾಕೆ? ಪ್ರತಿಬಂಧಕವಾಗಿ ಒಂದು ತಡೆಯಾಗಿ ಈಶ್ವರನ ಅಚಿಂತ್ಯವಾದ ಶಕ್ತಿ ಅಲ್ಲಿ ಇದೆ ಅಂತ ಹೇಳ್ತೀವಿ. ಹಾಗಾದ್ರೆ ಅದೇ ತರ ಜೀವ ಪರಮಾತ್ಮನ ವಿಷಯದಲ್ಲೂ ನಾವು ಹಾಗೆ ಹೇಳ್ತೀವಿ. ಇವ್ರು ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ, ಜೀವರು ಮತ್ತೆ ಪರಮಾತ್ಮ ಇಬ್ರು ಒಂದೇ, ಅಂದ್ರೆ ದೇವರು ತಾನು ಜೀವ ಎಲ್ಲ ಒಂದೇ ಅಂತ ನನಗೆ ಗೊತ್ತಿದೆ. ಆದ್ರೆ ಜೀವರಿಗಾಗೋ ಅನುಸಂಧಾನ ಪರಮಾತ್ಮನಿಗೆ ಆಗ್ತಾ ಇಲ್ಲ. ನಮಗ್ ದುಃಖ ಆಗತ್ತೆ, ನಮಗ್ ಬೇಜಾರಾಗತ್ತೆ, ಎಲ್ಲವೂ ಆಗತ್ತೆ. ಇವೆಲ್ಲ ಆಗೋದು ಪರಮಾತ್ಮನಿಗೆ ಆಗೋದಿಲ್ಲ. ಯಾಕೆ ಆಗೋದಿಲ್ಲ? ಇಬ್ರು ಒಬ್ರೇ ತಾನೆ ಅಂದ್ರೆ ಅದು ಭಗವಂತ ತನ್ನ ಅಚಿಂತ್ಯದ್ಭುತ ಶಕ್ತಿಯಿಂದ ಅದನ್ನೆಲ್ಲ ತಡೆ ಹಿಡ್ಕೊಂಡಿದ್ದಾನೆ, ದುಃಖ ಆಗದೆ ಇರೋ ತರ ತಡೆ ಹಿಡ್ದಿದ್ದಾನೆ. ಹಾಗಂತ ದೇವರು ಜೀವ ಬೇರೆ ಅಲ್ಲ, ದೇವರು ಜೀವ ಒಬ್ರೆ, ನಾವು ಭಗವಂತ ಎಲ್ಲ ಒಬ್ರೆ. ಆದ್ರೆ ನಮಗಾಗೋ ದುಃಖ ಎಲ್ಲ ಯಾಕೆ ಪರಮಾತ್ಮನಿಗೆ ಆಗ್ತಾ ಇಲ್ಲ ಅಂದ್ರೆ ಪರಮಾತ್ಮನಲ್ಲಿ ಒಂದು ಅಚಿಂತ್ಯದ್ಭುತ ಶಕ್ತಿ ಇದೆಯಲ್ಲ, ಆ ಶಕ್ತಿಯಿಂದ ಅವನಿಗೆ ಯಾವುದೇ ರೀತಿ ದುಃಖ ಆಗದೆ ಇರೋ ತರ ಅವನು ತಡೆ ಹಿಡ್ಕೊಂಡಿದ್ದಾನೆ ಅಂತ ಈ ತರ ಹೇಳೋದು. ಇನ್ನೊಂದು ಕಾರಣ, ಅರ್ಜುನ ತಾನು ಅಪಕೃಷ್ಟ ದೇಶದಿಂದ, ಭೂಲೋಕದ ಸಂಬಂಧ ಇತ್ತಲ್ಲ, ಹಾಗಾಗಿ ಅವನಿಗೆ ಇಂದ್ರದೇವರಿಗೆ ಆಗುವಂತ ಅನುಸಂಧಾನ ಅವನಿಗೆ ಬರ್ತಾ ಇರ್ಲಿಲ್ಲ. ಗರ್ಭವಾಸಾದಿಗಳು ಇದೆಲ್ಲ ಒಂದೊಂದೊಂದೇ ಕಾರಣ ಇದೆ. ಅದು ಅರ್ಜುನನ ವಿಷಯದಲ್ಲಿ ಅಪಕೃಷ್ಟ ದೇಶ ವಾಸ ಅಂದ್ರೆ ಇಂಥ ನಿಷ್ಕೃಷ್ಟವಾದ ದೇಶ, ಸ್ವರ್ಗದಲ್ಲಿ ಇರೋನು ಅರ್ಜುನ ಅಂತವನು ಈ ಭೂಲೋಕಕ್ಕೆ ಬಂದ್ರೆ ಖಂಡಿತ ಆ ಅನುಸಂಧಾನ ಎಲ್ಲ ಕೆಲವ್ದು ಆಗೋದಿಲ್ಲ. ಯಾಕೆ? ಈ ಅಪಕೃಷ್ಟ ದೇಶದ ಸಂಪರ್ಕ. ಅಂದ್ರೆ ನಾವ್ ಇರೋ ಜಾಗ ಎಷ್ಟು ಶುದ್ಧ ಆಗಿರ್ಬೇಕು ಲೆಕ್ಕಾಕೊಳ್ಳಿ, ಭೂಲೋಕಕ್ಕೆ ಬಂದಾಗ ಅವನಿಗೆ ಪೂರ್ತಿ ನೆನಪಾಗ್ತಾ ಇಲ್ಲ, ಆ ಸುಖದ ಅನುಭವ ಇಲ್ಲ ಆಗ್ತಾ ಇಲ್ಲ ಅವನಿಗೆ ಎಷ್ಟೋ. ಇವೆಲ್ಲ ಯಾಕೆ ಆಗ್ತಾ ಇದೆ? ಅಪಕೃಷ್ಟ ದೇಶ ವಾಸ ಅಂತ ಇಷ್ಟು ಕಾರಣ ಕೊಟ್ರು. ಅದೇ ಪ್ರತಿಬಂಧಕ. ಆದ್ರಿಂದ ಅವನಿಗೆ, ಅರ್ಜುನನಿಗೆ ಇಂದ್ರದೇವರಿಗೆ ಆಗುವಂತಹದ್ದು ಗೊತ್ತಾಗ್ತಾ ಇಲ್ಲ, ಅನುಸಂಧಾನಕ್ಕೆ ಬರ್ತಾ ಇಲ್ಲ ಅಂತ ಉತ್ತರ ಕೊಟ್ಟು. ಸರಿ, ಈಗ ನಮ್ಮ ಪ್ರಶ್ನೆಗೆ ಏನು ಉತ್ತರ? ಜೀವ ಪರಮಾತ್ಮ ಒಂದೇ ಅಂತ ಒಪ್ಲೇಬೇಕು.
ಆದ್ರೆ ಪರಮಾತ್ಮ ಜೀವನು ಪಡೆಯೋ ದುಃಖಾದಿಗಳ ಅನುಸಂಧಾನವನ್ನು ಯಾಕೆ ಪಡಿತಾ ಇಲ್ಲ ಅಂದ್ರೆ ತನ್ನ ಅಚಿಂತ್ಯಾದ್ಭುತ ಶಕ್ತಿಯಿಂದ ತಡೆ ಹಿಡ್ಕೊಂಡಿದ್ದಾನೆ. ಹಾಗಾದ್ರೆ ಏನಾಯ್ತು ಇದುವರೆಗೂ? ಅವನಿಗೆ ಅಚಿಂತ್ಯಾದ್ಭುತ ಶಕ್ತಿ ಇರ್ಲಿ, ಈಶ್ವರನಿಗೆ ಅದೆಲ್ಲ ಸರಿ, ಆದ್ರೆ ಜೀವ ಪರಮಾತ್ಮ ಒಬ್ಬರೇ ಅಂತ ಆದ್ರಲ್ಲ, ಮತ್ತೆ ಇದನ್ನ ಹೇಗ್ ವಾರಣೆ ಮಾಡ್ತೀರಿ? ಅಂತೂ ನಾವು ಅನ್ಕೊಂಡಿದ್ದಂತೂ ಆಯ್ತಲ್ಲ, ಜೀವ ಪರಮಾತ್ಮ ಒಬ್ರೇ ಅಂತ ಪೂರ್ವ ಪಕ್ಷಿ ನಮ್ಮ ಮೇಲೆ ಪ್ರಶ್ನೆಯನ್ನ ಮಾಡ್ತಾನೆ. ಹಾಗಾದ್ರೆ ಏನಾಯ್ತು? ಇಬ್ಬರಿಗೆ ಅನುಸಂಧಾನ ಇಲ್ಲ ಅಂದ ಕೂಡಲೇ ಅವರಿಬ್ರು ಒಬ್ರೇ ಅಲ್ಲ, ಒಂದೇ ವಸ್ತು ಅಲ್ವೇ ಅಲ್ಲ ಅಂತ ಹೇಳಿಕ್ ಬರಲ್ಲ. ಯಾಕೆ? ಇಂದ್ರದೇವರಿಗೂ ಅರ್ಜುನನಿಗೂ ಬೇಕಾದಷ್ಟು ಅನುಸಂಧಾನ ಇರ್ಲಿಲ್ಲ, ಹಾಗಂತ ಇಬ್ರು ಬೇರೆ ಅಂತ ಹೇಳ್ತೀರಾ? ಇಲ್ಲ, ಇಂದ್ರದೇವರ ಅಂಶನೇ ಅರ್ಜುನ, ಇದನ್ನ ಒಪ್ಲೇಬೇಕು. ಅದೇ ತರ ಜೀವ ಪರಮಾತ್ಮ ಪರಸ್ಪರ ಅನುಸಂಧಾನ ಪಡಿತಾ ಇಲ್ಲ. ಅವನಿಗಾಗೋ ಸುಖ ಇವನಿಗಾಗ್ತಾ ಇಲ್ಲ, ಇವನಿಗಾಗೋ ದುಃಖ ಅವನಿಗಾಗ್ತಾ ಇಲ್ಲ, ನಿಜ. ಹಾಗಂತ ಕೂಡಲೇ ತಾವತಾ ಇಬ್ರು ಕೂಡ ಒಬ್ರೇ ಅಲ್ಲ, ಬೇರೆ ಬೇರೆ ಅಂತ ಹೇಳ್ಬಾರ್ದು. ಯಾಕೆ? ಇಂದ್ರದೇವರು ಮತ್ತೆ ಅರ್ಜುನ ನೋಡಿ ಇಬ್ರು ಒಬ್ರೇ, ಅದೆಲ್ಲ ಅನುಭವಕ್ಕೆ ಬಂತ? ಇಲ್ಲ. ಅದಕ್ಕೆ ಕಾರಣ ಏನು? ಅಪಕೃಷ್ಟ ದೇಶವಾಸ, ಅನೇಕ ಕಾರಣ ಇದೆ. ಈಶ್ವರನ ಅಚಿಂತ್ಯ ಶಕ್ತಿ ಇದೆ ಅಂದ್ಮೇಲೆ ಬೇರೆ ಕಡೆ ಕೆಲಸ ಮಾಡ್ತಾರಲ್ಲ, ಈಶ್ವರನ ಅಚಿಂತ್ಯ ಶಕ್ತಿ ಎಲ್ಲಿ ಕೆಲಸ ಮಾಡ್ತು? ಇಂದ್ರದೇವರಿಗೆ ಅರ್ಜುನನಿಗೆ ಪರಸ್ಪರ ಅನುಸಂಧಾನ ಬರ್ದೇ ಇರೋ ಹಾಗೆ ಆ ಅಚಿಂತ್ಯ ಶಕ್ತಿ ತಡೀತು. ಅಂದ್ಮೇಲೆ ಬೇರೆ ಕಡೆನೆ ಪ್ರಯೋಗ ಮಾಡುವಂತ ಈಶ್ವರನ ಅಚಿಂತ್ಯ ಶಕ್ತಿಗೆ ತಮ್ಮ ಮೇಲೆ, ತಾನು ಜೀವ ಒಂದೇ ಆದ ಮೇಲೆ ತನಗಾಗುವಂತ ದುಃಖ ಬರ್ದೇ ಇರೋ ರೀತಿಯಲ್ಲಿ ತಡೆಯುವಂತ ಶಕ್ತಿ ಇರಲ್ವಾ? ಖಂಡಿತ ಇರುತ್ತೆ. ಹಾಗಾದೇನಾಯ್ತು? ಇಷ್ಟೆಲ್ಲ ಒಪ್ಪಿ ಅವರ ಹಠ ಏನು ಅಂದ್ರೆ ಭಗವಂತನ ಅಚಿಂತ್ಯಾದ್ಭುತ ಶಕ್ತಿನೂ ಒಪ್ಕೊಂಡ್ಬಿಡ್ತಾರೆ. ಆಶ್ಚರ್ಯ. ವಾಸ್ತವಿಕವಾಗಿ ಅವರ ಪರಮಾತ್ಮನಲ್ಲಿ ಏನು ಧರ್ಮ ಇರಲ್ಲ, ಯಾವ ಶಕ್ತಿ ಇಲ್ಲ, ಏನೂ ಇಲ್ಲ. ಆದ್ರೆ ಜೀವ ಪರಮಾತ್ಮ ಒಬ್ರೇ ಅಂತ ಸಮರ್ಥನೆ ಮಾಡ್ಲಿಕ್ಕೆ ಹೋಗಿ ಇದನ್ನೂ ಒಪ್ಕೊಂಡ್ಬಿಡ್ತಾನೆ. ಒಂದು ಕ್ಷಣ ಇದನ್ನೂ ಒಪ್ಕೊಂಡ್ಬಿಡ್ತೀನಿ ಅಂತ ಅವ್ರಿಗೆ ಅದೇ ದೋಷ ಕೊಡ್ಬೋದು ನಾವು, ಆದ್ರೆ ಅದನ್ನೇನು ಕೊಡೋದಿಲ್ಲ. ಅದನ್ನ ಮರೆತು ಮುಂದಕ್ಕೆ ಮಾತನಾಡ್ಕೊಂಡು ಹೋಗ್ತೀವಿ. ಯಾಕೆ ಅಂತಂದ್ರೆ ಶಿಷ್ಯ ಬುದ್ಧಿ ವೈಶದ್ಯಾರ್ಥ, ನಾವೇ ಅದನ್ನ ಯೋಚಿಸ್ಬೇಕು. ಎಲ್ಲಿ ಜಯತೀರ್ಥರು ಅನೇಕ ಸಲ ಅವರು ಆ ಪ್ರಶ್ನೆಗೆ ಅಲ್ಲೇ ಉತ್ತರ ಕೊಡಲ್ಲ, ಬಿಟ್ಟು ಹೋಗಿರ್ತಾರೆ. ಯಾಕಂದ್ರೆ ಯೋಚನೆ ಮಾಡ್ಲಿ ಶಿಷ್ಯರು, ಅವ್ರಿಗೆ ಈಗಾಗ್ಲೇ ಉತ್ತರ ಹಿಂದೆ ಸಾಕಷ್ಟು ಬಾರಿ ಬಂದಿದೆ, ಅದನ್ನ ಯೋಚಿಸ್ರಿ ಅಂತ. ಅಂತೂ ದೇವರಿಗೂ ಮತ್ತೆ ಜೀವರಿಗೂ ಪರಸ್ಪರ ಐಕ್ಯ, ಇಬ್ರು ಒಂದೇ ಅಂತ ಹೇಳಲಿಕ್ಕೋಸ್ಕರ, ಆ ಹಠಕ್ಕೋಸ್ಕರ ಅದ್ವೈತಿ ತಾನು ಏನ್ ಮಾಡ್ತಾರೆ ಅಂದ್ರೆ ಅಚಿಂತ್ಯ ಶಕ್ತಿ ಭಗವಂತನಲ್ಲಿ ಏನಿದೆ ಆ ಅಚಿಂತ್ಯ ಶಕ್ತಿಯನ್ನೇ ಒಪ್ಪಿ ಜೀವನಗಾಗುವಂತಹ ದುಃಖಾದಿಗಳೇನಿದೆ ಅದರ ಅನುಸಂಧಾನ ದೇವರಿಗಿಲ್ಲ ಅಂತ ನಾನು ಹೇಳ್ತೇನೆ ಅಂತ ಇಷ್ಟಕ್ ಬಂದ. ಹಾಗಾದೇನಾಯ್ತು ಇಲ್ಲಿವರೆಗೂ? ಎರಡು ವಸ್ತುಗಳಲ್ಲಿ ಪರಸ್ಪರ ಒಬ್ಬರಿಗಾಗೋ ಅನುಸಂಧಾನ ಮತ್ತೊಬ್ಬರಿಗೆ ಆಗ್ಲಿಲ್ಲ ಅಂದ ಕೂಡಲೇ ಇಬ್ರು ಒಬ್ಬರೇ ಅಲ್ಲ ಅಂತ ಹೇಳೋದು ತಪ್ಪು. ಯಾಕೆ? ಹಲವು ಬಾರಿ ಪ್ರತಿಬಂಧಕ ಇರುತ್ತೆ. ಪ್ರತಿಬಂಧಕ ಇದ್ದಾಗ ಇಬ್ರು ಒಬ್ಬರೇ ಆಗಿದ್ರು ಒಬ್ರಿಗೆ ಗೊತ್ತಾಗೋದು ಮತ್ತೊಬ್ರಿಗೆ ಸಾಧ್ಯ ಇಲ್ಲ ಗೊತ್ತಾಗ್ಲಿಕ್ಕೆ ಅಂತ. ಇಷ್ಟು ವಿಷಯ ಬಂತು. ಇಲ್ಲೆಲ್ಲ ಗೊತ್ತಾಗ್ಲಿಕ್ಕೆ ಅಂದ್ರೆ ಅನುಸಂಧಾನ ಬರ್ಲಿಕ್ಕೆ, ಅನುಸಂಧಾನದ ಅನುಭವಕ್ಕೆ ಅಂತ ಅರ್ಥ. ಅನುಸಂಧಾನ ಅಂದ್ರೆ ಜ್ಞಾನ. ಆ ಜ್ಞಾನ ನನಗ್ ಬಂದಿದೆ ಅಂತ ನಾವು ತಿಳ್ಕೊಳ್ಬೇಕಾಗಿದೆ ಈಗ. ಅಂದ್ರೆ ಯಾರಿಗೆ? ಅರ್ಜುನನಿಗೆ ಇಂಥ ಜ್ಞಾನ ಇತ್ತು, ಇಂದ್ರ ದೇವರಿಗೆ ಇಂಥ ಜ್ಞಾನ ಇತ್ತು ಅಂತ ಅವ್ರಿಗೆ ಆಗ್ಬೇಕಾದ್ರೆ ಸುಖದ ಅನುಭವ, ಇನ್ನೊಂದು ದುಃಖದ ಅನುಭವ, ಈ ತರ ಪರಸ್ಪರ ಅನುಭವಗಳು ಇಬ್ರಲ್ಲೂ ಇದೆ ಅಂತ ಹೇಳಲಿಕ್ಕೆ ಬರ್ತಾ ಇಲ್ಲ ಅಂತ ಇಲ್ಲಿವರೆಗೆ ಆಕ್ಷೇಪವನ್ನ ಮಾಡಿದ್ರು. ಈಗ ಆ ವಾಕ್ಯವನ್ನು ನೋಡೋಣ, ಇದಕ್ಕೇನು ಉತ್ತರ ಅಂತ ಮುಂದೆ ಅನುವ್ಯಾಖ್ಯಾನದಲ್ಲಿ ಇದೆ. ಈಗ ಮೊದಲನೇ ವಾಕ್ಯವನ್ನೇ ಗಮನಿಸ್ತಾ ಹೋಗೋಣ. ನನ್ ವೇವಂ ತರಹಿ ಮಯಾಪಿ, ನಾನು ಕೂಡ, ನನ್ನಿಂದಲೂ ಕೂಡ ಶಕ್ಯತೆ ವಕ್ತುಂ, ಹೇಳಲಿಕ್ಕೆ ಸಾಧ್ಯತೆ ಉಂಟು. ಏನು? ಯಥಾ ಅರ್ಜುನಸ್ಯ ಐಕ್ಯ ಸತ್ಯಪಿ, ಅರ್ಜುನನಿಗೆ ಐಕ್ಯ ಇದೆ. ಅರ್ಜುನನ ಐಕ್ಯ ಯಾರಲ್ಲಿದೆ? ಇಂದ್ರನಲ್ಲಿ. ಅರ್ಜುನಸ್ಯ ಐಕ್ಯ ಸತ್ಯಪಿ, ಅರ್ಜುನನಲ್ಲಿ ಇಂದ್ರದೇವರ ಐಕ್ಯ ಇದ್ರು ಇಂದ್ರಗತ ಅಶೇಷ ಅನುಸಂಧಾನಂ, ಇಂದ್ರದೇವರಿಗಾಗುವಂತಹ ಎಲ್ಲಾ ರೀತಿಯ ಅನುಭವವೂ ಕೂಡ ಅಚಿಂತ್ಯಯ ಈಶ ಶಕ್ತಿಯ ಪ್ರತಿಬದ್ಧತೆ, ಅಚಿಂತ್ಯವಾದ ಈಶ್ವರನ ಶಕ್ತಿಯಿಂದ ಅದಕ್ಕೆ ತಡೆ ಇದೆ, ಗೊತ್ತಾಗ್ತಾ ಇಲ್ಲ. ತಥಾ ಜೀವ ಪರಮಾತ್ಮನೋಹೋ ಅಭೇದೇಪಿ ತಯೈವ ಅನುಸಂಧಾನ ಪ್ರತಿಬದ್ಧೋ ಭವಿಷ್ಯತಿ, ಅದೇ ಈಶ್ವರನ ಶಕ್ತಿನೇ ಕೆಲಸ ಮಾಡುತ್ತೆ. ಅಲ್ಲಿ ಅಪಕೃಷ್ಟ ದೇಶಾಧಿಕಮಿವ ದೇಹಾದಿ ಉಪಾಧಯೋ ನಿಮಿತ್ತತಾಂ ಆಪತ್ಸ್ಯಂತೆ. ನಮಗೆ ದೇಹ ಇದೆ, ಜೀವರಿಗೆ ದೇಹ ಇರೋದ್ರಿಂದ ನಮಗೆ ಆ ಪರಮಾತ್ಮನ ಈ ಸುಖಾನುಭವ ಎಲ್ಲ ನಮಗಾಗ್ತಾ ಇಲ್ಲ. ಪರಮಾತ್ಮನಿಗೆ ಯಾಕೆ ಆಗ್ತಾ ಇಲ್ಲ ಜೀವನ ಅನುಭವ ಅಂದ್ರೆ ಅವನ ಅಚಿಂತ್ಯ ಶಕ್ತಿ. ಹೀಗೆ ಒಪ್ಪಿಕೊಂಡು ಐಕ್ಯ ಇಲ್ವಲ್ಲ ಅಂದ್ರೆ ಆಗ ಒಂದು ಒಳ್ಳೆ ಉತ್ತರ ಕೊಡ್ತಾರೆ ಮಧ್ವಾಚಾರ್ಯರು. ಏನ್ ಉತ್ತರ ಕೊಡ್ತಾರೆ ಅಂತ ಮುಂದಿನ ಅನುವ್ಯಾಖ್ಯಾನ ನೋಡೋಣ. ಶೇಷತಾನುಪಪನ್ನೈವ ಯದಿ ಜೀವೈಕತಾಸ್ಯ ಹಿ. ಹಾಗಾದ್ರೆ ನಿಮ್ಮ ದೇವರು ದೇವರೇ ಅಲ್ಲ ಅಂತ ಹೇಳ್ಬಿಡ್ತಾರೆ ಮಧ್ವಾಚಾರ್ಯರು. ಈಶತಾ ಸಾ ಅನುಪಪನ್ನೈವ, ನಿಜವಾಗಿ ನಿಮ್ಮ ದೇವರು ದೇವರೇ ಅಲ್ಲ, ಅವನು ಈಶ ಅಲ್ವೇ ಅಲ್ಲ. ಯಾಕೆ? ದೇವರು ಜೀವ ಒಂದೇ ಅಂತ ಆದ್ಮೇಲೆ ಅವನಿಗೆ ಅಚಿಂತ್ಯ ಶಕ್ತಿ ಎಲ್ಲಿಂದಪ್ಪ ಬರುತ್ತೆ ಅಂತ ನಮ್ ಪ್ರಶ್ನೆ.
ಇದು ಇನ್ನೊಂದ್ ತರ ಉತ್ತರ ಕೊಟ್ರು. ವಾಸ್ತವಿಕ ಅವನ ಆ ದೇವರಲ್ಲಿ ಏನೂ ಒಪ್ಪಲ್ಲ ಅವರು, ಅದೊಂದು ದೋಷ ಇದ್ದೇ ಇದೆ. ಜೊತೆಗೆ ಇನ್ನೊಂದು ದೋಷ, ನಿಮ್ಮ ದೇವರು ನಾವೇ ಅಂತ ಆದ್ರೆ, ಜೀವರುಗಳೇ ಅಂತ ಆದ್ರೆ, ನಮ್ಮಲ್ಲಿಲ್ದೇ ಇರೋ ಅಚಿಂತ್ಯ ಶಕ್ತಿ ಅವನಲ್ಲಿ ಹೇಗ್ ಬರ್ಲಿಕ್ಕೆ ಸಾಧ್ಯ? ಅವನು ಬರ್ಲಿಕ್ಕೆ ಸಾಧ್ಯ ಇಲ್ಲ. ಅಚಿಂತ್ಯ ಶಕ್ತಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ? ಅವನು ಜೀವನೇ ತಾನೆ, ಬೇರೇನಲ್ಲ. ಅಂದ್ರೆ ಅಚಿಂತ್ಯ ಶಕ್ತಿಯನ್ನು ಎಲ್ಲಿ ತಗೊಂಡ್ ಬರ್ತೀರಿ? ಅವನು ಈಶಾ ಅಂದ್ರೇನು? ಒಳ್ಳೆ ಸಾಮರ್ಥ್ಯ ಇರೋನು, ಒಳ್ಳೆ ಶಕ್ತಿ ಇರೋನು. ಆ ಅಚಿಂತ್ಯ ಶಕ್ತಿ ಇದ್ರೆ ಮಾತ್ರ ಅವನನ್ನ ಈಶಾ ಅಂತ ಕರಿಬೇಕು. ಆದ್ರೆ ಈಶ್ವರ, ಈಶಾ ಅನ್ನೋ ಶಬ್ದ ಈಗ ಅಚಿಂತ್ಯ ಶಕ್ತಿ ಇಲ್ವೇ ಇಲ್ಲ ಅವನಿಗೆ ಅಂತ ನೀವ್ ಹೇಳ್ಬೇಕು. ಆದ್ರಿಂದ ಆ ಶಬ್ದದಿಂದ ನಿಮ್ಮ ದೇವರನ್ನ ಕರೀಲೇಬೇಡಿ. ಯಾಕೆ? ಅವನ ಜೀವನಗ ಅಚಿಂತ್ಯ ಶಕ್ತಿ ಉಂಟಾ? ಇಲ್ಲ. ಅಂದ್ಮೇಲೆ ಆ ದೇವ್ರಿಗೆ ಹೇಗ್ ಬಂತು ಅಚಿಂತ್ಯ ಶಕ್ತಿ ಅಂತ? ಇದು ಪ್ರಶ್ನೆಯ ಉತ್ತರ ಕೊಡ್ತಾ ಇರೋದು ಆ ಪ್ರಶ್ನೆಗೆ. ಸಾ ಅಂತ ಬಿಡಿಸ್ತಾರೆ. ಸಾ ಅಂದ್ರೆ ಏನು? ಅಘಟಿತ ಘಟನಾ ರೂಪ. ಆ ಅಂದ್ರೆ ಅಘಟಿತ ಘಟನಾ ಶಕ್ತಿ ಏನಿತ್ತಲ್ಲ ಭಗವಂತನಲ್ಲಿ, ಅದು ಜೀವೈಕತ. ಒಂದ್ ವೇಳೆ ಜೀವನ ಜೊತೆಗೆ ಐಕ್ಯವನ್ನ ಹೇಳಿದ್ರೆ ಅನುಪಪನ್ನೈವ ಈಶತ. ಆಗ ನಿಮ್ಮ ದೇವರಲ್ಲಿ ಈಶತ್ವ, ಅಚಿಂತ್ಯಾದ್ಭುತ ಶಕ್ತಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಅದನ್ನ ಬಿಡಿಸ್ತಾರೆ. ಭವೇದೇತತ್ ಯದಿ ಭವನ್ಮತೆ. ನಿಜ, ನೀವ್ ಹೇಳಿದ್ದೆಲ್ಲ ಸರಿ. ನಿಮ್ಮ ಮತದಲ್ಲಿ ಭಗವಂತನಲ್ಲಿ ಈಶತ್ವ ಇತ್ತು ಅಂತ ನೀವು ಒಪ್ಪಿಕೊಂಡ್ರೆ, ಅಚಿಂತ್ಯ ಶಕ್ತಿ ಇದೆ ಅಂತ ಒಪ್ಲಿಕ್ ನಿಮಗ್ ಬಂದ್ರೆ ಸರಿ. ಆದ್ರೆ ನೀವು ನಿಮ್ಮ ದೇವರಲ್ಲಿ ಅಚಿಂತ್ಯವಾದ ಅದ್ಭುತವಾದ ಶಕ್ತಿ ಇದೆ ಅಂತ ನೀವು ಒಪ್ಲಿಕ್ ಬರೋದಿಲ್ಲ. ಯಾಕೆ ನೀವು ಒಪ್ಲಿಕ್ ಬರೋದಿಲ್ಲ ಅಂದ್ರೆ, ನಿಮ್ಮ ದೇವರು ಜೀವರು ಒಬ್ಬರೇ. ಆದ್ರಿಂದ ಯಾವಾಗ ಜೀವನಿಂದ ಅಭಿನ್ನ, ಜೀವನೇ ಯಾವಾಗ ಪರಮಾತ್ಮನೋ, ಪರಮಾತ್ಮನೇ ಯಾವಾಗ ಜೀವನೋ, ಆಗ ಅಚಿಂತ್ಯ ಶಕ್ತಿನೇ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಅಂದ್ಮೇಲೆ ಆ ಅಚಿಂತ್ಯ ಶಕ್ತಿಯನ್ನ ಬಳಸ್ಕೊಂಡು ದೇವರು ತನಗೆ ಯಾವುದೇ ದುಃಖ ಆಗದೆ ಇರೋ ರೀತಿಯಲ್ಲಿ ತಡೆ ಹಿಡಿತಾನೆ ಅಂತ ಹೇಗ್ ಸಾಧ್ಯ? ಇದು ಅಸಾಧ್ಯವಾದ ಮಾತು. ಯಾಕೆಂದ್ರೆ ಲೋಕದಲ್ಲಿ ಒಂದು ಉದಾಹರಣೆ ಕೊಡ್ತಾರೆ, ನಮ್ಗೆಲ್ಲ ಅನುಭವಕ್ಕಿದೆ. ಏನಂತ? ನಾವೆಲ್ಲ ಜೀವರ್ತಾನೆ, ನಾವೆಲ್ಲ ಜೀವರು ಒಬ್ರೆ ಅಂತ ಅನ್ಕೊಳ್ಳೋಣ. ಒಬ್ರೆ ಅಂತಂದ್ರೆ ಜೀವತ್ವೇನ, ಎಲ್ಲರೂ ಜೀವರು, ಎಲ್ಲರೂ ಮನುಷ್ಯರು. ಮನುಷ್ಯರಲ್ಲಿ ಭೇದ ಇದೆ, ಆದ್ರೆ ನಾವೆಲ್ಲ ಮನುಷ್ಯ ಅಂತ ಎಲ್ಲರನ್ನು ಕರಿತಾ ಇರ್ತೀವಿ. ಎಲ್ಲರನ್ನು ಜೀವರು ಅಂತ ಕರಿತಾ ಇರ್ತೀವಿ. ನಮಗ್ ಯಾರಿಗಾರು ಅಚಿಂತ್ಯ ಶಕ್ತಿ ಇದೆಯಾ? ನಾವೆಲ್ಲ ಜೀವರೇ ತಾನೆ. ಆದ್ರಿಂದ ನಮ್ಮಿಂದ ನಾವಂತೂ ನಾವೇ ಆಗಿದ್ದೀವಿ, ಬೇರೆಯವರಂತೂ ಅಲ್ಲ. ನಾವು ಜೀವರೇ. ನಮ್ಮಲ್ಲಿ ಅಚಿಂತ್ಯ ಶಕ್ತಿ ಇದೆಯಾ? ಇಲ್ಲ. ಇಷ್ಟೆಲ್ಲ ಅನುಭವ ಇದ್ಮೇಲೆ ಆ ದೇವರಲ್ಲಿ ಹೇಗೆ ಅಚಿಂತ್ಯ ಶಕ್ತಿ ಬರುತ್ತೆ? ಅವನು ಕೂಡ ಜೀವನೇ ತಾನೆ. ಯಹ ಜೀವೇನ ಅಭಿನ್ನ ನಾಸೌ ಅಚಿಂತ್ಯ ಶಕ್ತಿ ರೂಪ ಈಶತೋಪೇತಃ ಯಥಾ ದೇವದತ್ತಃ. ನಿಯಮ ಇದೆ, ವ್ಯಾಪ್ತಿ ಇದೆ. ಯಾರ್ಯಾರು ಜೀವರಾಗಿರ್ತಾರೋ ಅವರಲ್ಲಿ ಅಚಿಂತ್ಯವಾದ ಶಕ್ತಿ ಇರೋದಿಲ್ಲ. ಉದಾಹರಣೆಗೆ ದೇವದತ್ತರಂತೆ, ಅಥವಾ ನಾವು ನೀವೇ ಉದಾಹರಣೆ ಆಗ್ಬಿಡ್ತೀವಿ ಇದಕ್ಕೆ. ದೇವದತ್ತ, ರಾಮಚಂದ್ರ, ಕೃಷ್ಣ, ಯಾರ್ಯಾರಿದೀವೋ ಎಲ್ಲರೂ ಕೂಡ ಇದಕ್ಕೆ ಉದಾಹರಣೆ ಆಗ್ಬಿಡ್ತೀವಿ. ಯಾವ್ದಕ್ಕೆ? ಯಾರ್ಯಾರು ಜೀವರಿಗಿಂತ ಬೇರೆ ಆಗಿಲ್ವೋ ಅಂಥವರೆಲ್ಲ ಇಂಥ ಅಚಿಂತ್ಯ ಶಕ್ತಿಯನ್ನ ಪಡೆದೇ ಇಲ್ಲ. ನಾವ್ಯಾರು ಈಶ್ವರರಲ್ಲ. ಹೇಗೆ ಉದಾಹರಣೆಗೆ ಅಂದ್ರೆ ನಮ್ಮಂತೆ, ನಿಮ್ಮಂತೆ ಅಂತ ನಾವೇ ಈ ನಿಯಮಕ್ಕೆ ಉದಾಹರಣೆ. ಅಂದ್ಮೇಲೆ ನಾವೇ ಈ ಈಶ್ವರನ ಅಚಿಂತ್ಯ ಶಕ್ತಿಗೆ ಒಳಗಾಗಿಲ್ಲ. ಆ ಭಗವಂತನ ಶಕ್ತಿ ನಮ್ಮಲ್ಲಿ ಇಲ್ಲ. ಅಂದ್ಮೇಲೆ ಆ ಭಗವಂತಲ್ಲಿ ಬರ್ಲಿಕ್ಕೆ ಹೇಗ್ ಸಾಧ್ಯ? ಯಾಕೆ? ಭಗವಂತನ ಅಚಿಂತ್ಯ ಶಕ್ತಿ ಅಂತ ಇದ್ದಿದ್ರೆ ಆಗ್ ಸರಿ, ಅವನಲ್ಲಿ ಅಚಿಂತ್ಯ ಶಕ್ತಿ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಇಷ್ಟಾದ್ಮೇಲೆ ಅವ್ರು ಮುಂದೆ ಒಂದು ಪ್ರಶ್ನೆ ಮಾಡ್ತಾರೆ. ಏನ್ ಪ್ರಶ್ನೆ ಮಾಡ್ತಾರೆ ಅಂದ್ರೆ, ಏನಾಯ್ತು ಈಗ? ಜೀವ ಪರಮಾತ್ಮ ಒಬ್ಬರೇ ಆಗ್ಲಿ, ಆದ್ರೂ ಕೂಡ ಏನ್ ತೊಂದ್ರೆ ಆಯ್ತು? ಅವನಿಗೆ ಅಚಿಂತ್ಯ ಶಕ್ತಿಯೂ ಕೂಡ ಇರ್ಲಿ. ಅಲ್ಲಪ್ಪ, ಜೀವ ದೇವರು ಒಂದೇ ಅಂತ, ಜೀವ ಮತ್ತೆ ದೇವರು ಒಂದೇ ಅಂತ ಆದ್ಮೇಲೆ ಅಚಿಂತ್ಯವಾದ ಶಕ್ತಿನಾದ್ರೂ ಹೇಗಿರ್ಲಿಕ್ಕೆ ಸಾಧ್ಯ? ಯಾಕೆ ಒಬ್ಬ ಅರ್ಥನ ಅದನ್ನ ಒಪ್ತೀನಿ ಅಂತ ಅವ್ನು ಹೇಳ್ತಾನೆ. ಜೀವನು ಮತ್ತೆ ಈ ದೇವರು ಇಬ್ರು ಒಂದೇ ಅಂತೆ, ಆದ್ರೆ ಅಚಿಂತ್ಯ ಶಕ್ತಿನೂ ಒಪ್ತೀನಿ ಅಂತ ಹಠ. ಅವನು ಏನೇ ಆಗ್ಲಿ ಐಕ್ಯ ಬಿಡಬಾರ್ದು. ಜೀವ ಎಂದೆಂದಿಗೂ ದೇವರೇ ಜೀವ, ಇದು ತತ್ವ ಅವ್ನು ದೃಢ ಆಗಬೇಕು. ಅದನ್ನ ಸೋಲೊಪ್ಕೊಂಡ್ರೆ ಹೋಯ್ತು ಸಿದ್ಧಾಂತ. ಅದಕ್ಕೋಸ್ಕರ ಆ ಹಠವನ್ನ ಹಾಗೆ ಹಿಡ್ಕೊಂಡು ನಾನು ಜೀವರ ಜೊತೆಗೆ ಐಕ್ಯವನ್ನ ಹೇಳ್ತೀನಿ ಪರಮಾತ್ಮನಿಗೆ, ಆದ್ರೂ ಆ ಪರಮಾತ್ಮನ ಅಚಿಂತ್ಯವಾದ ಶಕ್ತಿ ಇದೆ, ಏನ್ ತೊಂದ್ರೆ? ಈಗೇನಾಯ್ತು ತೊಂದ್ರೆ ಅಂತ ಈ ತರ ಪ್ರಶ್ನೆ ಮಾಡಿದ್ರೆ ಆಗ ನಾವು ಉತ್ತರ ಹೇಳ್ಬೇಕಾಗಿ ಬರುತ್ತೆ. ಇಷ್ಟು ಹಠ ಮಾಡಿದ ಮೇಲೆ ಅವನು ಒಂದ್ ಒಳ್ಳೆ ದೋಷ ಕೊಡ್ಬೇಕು. ಆ ದೋಷ ಏನ್ ಕೊಡ್ತಾರೆ ಅನ್ನೋದನ್ನ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಅಸ್ಮತ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲ ಕೃಷ್ಣನಿಗೆ ಅರ್ಪಣೆ ಮಾಡ್ತೇನೆ. ಶ್ರೀಕೃಷ್ಣ ಅರ್ಪಣೆ. ನಮಸ್ಕಾರ ಆಚಾರ್ಯ. ನಮಸ್ಕಾರ ಸ್ವಾಮಿ ಆಚಾರ್ಯ. ನಮಸ್ಕಾರ ಆಚಾರ್ಯ. ಹರೇ ನಮ ಆಚಾರ್ಯ. ಹರೇ ನಮ. ನಮಸ್ಕಾರ ಆಚಾರ್ಯ.